SK Super TMT, the long life TMT. ಹರ್ಮೋಜ್ ವಶಕ್ಕೆ ಮುಂದಾಯ್ತಾ ಟ್ರಂಪ್ ಸರ್ಕಾರ ಅನ್ನುವಂಥ ಪ್ರಶ್ನೆ ಈ ಬಗ್ಗೆ ಪದೇ ಪದೇ ಟ್ರಂಪ್ ಮಾತನಾಡ್ತಾನೆ ಇದ್ದಾರೆ. ಈಗ ಅದರ ಪ್ರಯತ್ನದ ಭಾಗವಾಗಿ ಮುಂದುವರೆದ್ರ ಹರ್ಮೋಜ್ ಜಲಸಂಧಿಯಲ್ಲಿ ಅಮೆರಿಕ ಪಡೆಯನ್ನು ನಿಯೋಜನೆಗೊಳಿಸಲಾಗಿದೆ. ಹರ್ಮೋಜ್ ಜಲಸಂಧಿಯನ್ನು ತೆರೆಯಲು ಹೆಚ್ಚುವರಿ ಪಡೆಯನ್ನು ನಿಯೋಜನೆ ಮಾಡಿದ್ದು ಹರ್ಮೋಜ್ ಕಂಟ್ರೋಲ್ ತೆಗೆದುಕೊಳ್ಳಿಕ್ಕೆ ಈಗ ಅಮೆರಿಕ ಮುಂದಾಗಿದೆ. F-35 ವಿಮಾನ, ಹೆಲಿಕಾಪ್ಟರ್ಗಳನ್ನು ಕೂಡ ಅಲ್ಲಿ ಸಜ್ಜುಗೊಳಿಸಿದೆ. ಸುಮಾರು 4,500 ನೌಕಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡೋ ಮೂಲಕವಾಗಿ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಸೊ ನೀವಿಷ್ಟು ಗಂಟೆಗಳ ಒಳಗಾಗಿ ಹರ್ಮೋಜ್ ಜಲಸಂಧಿಯನ್ನು ತೆರೆಯಬೇಕು, ಎಲ್ರಿಗೂ ಮುಕ್ತ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಯಾವ ಬೆದರಿಕೆಗಳಿಗೂ ಕೂಡ ಇರಾನ್ ಬಗ್ತಾ ಇಲ್ಲ. ತನ್ನ ಹಠವನ್ನು ಮುಂದುವರಿಸಿಕೊಂಡು ಯುದ್ಧವನ್ನು ಮುಂದುವರಿಸಿದೆ. ಜೊತೆಗೆ ಹರ್ಮೋಜ್ ಜಲಸಂಧಿಯ ಕಂಟ್ರೋಲ್ನು ಕೂಡ ಹಿಡಿತದಲ್ಲಿಟ್ಕೊಂಡಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಹರ್ಮೋಜ್ ಜಲಸಂಧಿಯನ್ನ ವಶಕ್ಕೆ ಪಡಿತೀವಿ ಅಂತ ಹೇಳ್ತಿದ್ದಂತಹ ಟ್ರಂಪ್ ಅದರ ಮುಂದುವರೆದ ಭಾಗವಾಗಿ ಈಗ ಯಾವ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಅಲ್ಲಿ? ದಿವ್ಯಾ, ಹರ್ಮೋಜ್ ಜಲಸಂಧಿಯ ಮೇಲೆ ಇರಾನ್ ಈಗ ಬಿಡಿ ಹಿಡಿತವನ್ನು ಹೊಂದಿರುವಂಥದ್ದು. ಈ ಹಿಡಿತವನ್ನು ಸಡಿಲಗೊಳಿಸುವಂಥ ನಿಟ್ಟಿನಲ್ಲಿ ಅಮೆರಿಕ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ಮುಂದಿನ 48 ಗಂಟೆಗಳಲ್ಲಿ ಹರ್ಮೋಜ್ ಜಲಸಂಧಿಯ ಮೇಲಿನ ಹಿಡಿತವನ್ನು ಸಡಿಲಗೊಳಿಸಬೇಕು ಮತ್ತು ಜಾಗತಿಕವಾಗಿ ಸರಕು ಸಾಗಣೆಯ ಹಡಗುಗಳೇನು ಪ್ರಯಾಣ ಮಾಡ್ತವೆ ಅವುಗಳ ಪ್ರಯಾಣಕ್ಕೆ ಸುಗಮ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಯಾವುದೇ ನಿರ್ಬಂಧಗಳನ್ನು ವಿಧಿಸಬಾರ್ದು. ಒಂದು ವೇಳೆ ನಿರ್ಬಂಧ ವಿಧಿಸುವ ಕೆಲಸವನ್ನು ಮಾಡಿದರೆ ಇರಾನ್ನಲ್ಲಿರುವಂತಹ ವಿದ್ಯುತ್ ಸೌಕರ್ಯಗಳ ಮೇಲೆ ದಾಳಿಯನ್ನು ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಸೊ ಈ ಎಚ್ಚರಿಕೆ ನಡುವೆ ಕೂಡ ಇರಾನ್ ಯಾವುದೇ ರೀತಿಯಾದಂತಹ ನಿರ್ಬಂಧಗಳನ್ನು ಸಡಿಲಗೊಳಿಸಿಲ್ಲ ಮತ್ತು ಹಡಗುಗಳ ಪ್ರಯಾಣಕ್ಕೆ ಸುಗಮವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿಲ್ಲ. ಸೊ ಇದರ ಭಾಗವಾಗಿ ಇವತ್ತು ಬಂದರ್ ಅಬ್ಬಾಸ್ನ ಮೇಲೂ ಕೂಡ ಅಮೆರಿಕ ದಾಳಿಯನ್ನು ಮಾಡೋ ಮೂಲಕ ನೇರವಾದಂಥ ಎಚ್ಚರಿಕೆಯನ್ನು ರವಾನಿಸಿದೆ. ಈ ಒಂದು ಎಚ್ಚರಿಕೆಯ ನಡುವೆಯೇ ಈಗ ದೊಡ್ಡ ಪ್ರಮಾಣದ ಸೇನೆಯನ್ನು ಕೂಡ ಹರ್ಮೋಜ್ ಜಲಸಂಧಿಯ ಬಳಿ ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. F-35 ಯುದ್ಧ ವಿಮಾನ ಸೇರಿದಂತೆ ಯುದ್ಧ ಹೆಲಿಕಾಪ್ಟರ್ ಮತ್ತು ವಿಶೇಷ ಯುದ್ಧ ನೌಕೆಗಳನ್ನು ಕೂಡ ಈಗ ಈ ಪ್ರದೇಶಕ್ಕೆ ಕಳಿಸ್ಕೊಳ್ಳಲಾಗ್ತಾ ಇರುವಂಥದ್ದು. ಸರಿಸುಮಾರು 4,500ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಕೂಡ ಈಗ ಈ ಒಂದು ಪ್ರದೇಶಕ್ಕೆ ತೆರಳುತ್ತಾ ಇರುವಂಥದ್ದು. ಸೊ ಹೀಗಾಗಿ ದೊಡ್ಡ ಮಟ್ಟದ ಸಂಘರ್ಷ ಹರ್ಮೋಜ್ ಜಲಸಂಧಿಯ ಭಾಗದಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೇಗಾದರೂ ಮಾಡಿ ಜಾಗತಿಕ ಮಟ್ಟದ ಒತ್ತಡವನ್ನು ಕಡಿಮೆ ಮಾಡುವಂಥ ದೃಷ್ಟಿಯಿಂದ ಈ ಒಂದು ಪ್ರದೇಶದಲ್ಲಿ ಇರಾನ್ನ ಬಿಗಿ ಹಿಡಿತವನ್ನು ಸಡಿಲಗೊಳಿಸಬೇಕು ಅನ್ನುವಂತಹ ಒತ್ತಡ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಅಮೆರಿಕ ನಿರಂತರವಾದಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಈಗ ನ್ಯಾಟೋ ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ನ್ಯಾಟೋ ಪಡೆಗಳು ಮತ್ತು ಅಮೆರಿಕದ ಪಡೆಗಳು ಒಟ್ಟಾಗಿ ಹರ್ಮೋಜ್ ಜಲಸಂಧಿಯ ಮೇಲೆ ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನಗಳನ್ನ ಈಗ ಸದ್ಯಕ್ಕೆ ಆರಂಭ ಮಾಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.